ಶಾರದಾ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ನಿನ್ನೇನು ಮಟ್ಟಿಗೆ ನಿಂದೇ ತಪ್ಪು, 100% ನಿಂದೇ ತಪ್ಪು. ನಂಗೆ ಟೆನ್ಷನ್ ಇತ್ತು ಅಂತೀಯ. ಟೆನ್ಷನ್ ಯಾರಿಗಿರಲ್ಲ? ನಮ್ಮ ಟೆನ್ಷನ್ ನಮಗೇ ತಡ್ಕೊಳಕ್ಕಾಗಲ್ಲ, ಇನ್ನು ಅದನ್ನು ತೆಗೆದು ಬೇರೆಯವ್ರ ಮೇಲೆ ಹಾಕಿದ್ರೆ ಅವ್ರು ತಡ್ಕೊಬೇಕು ಅಂದ್ರೆ ಅದು ಹೆಂಗೆ ನೋಡೋಣ ಹೇಳ. ಅದು ನಿನ್ಗಿಂತ ಸಣ್ಣವರ, ನಿನ್ನ ಮಕ್ಕಳಿಗಾದ್ರೆ ಹೌದು ಹೆಂಗೋ ಒಂಚೂರು ಸುಧಾರಿಸ್ಕೊಂತಾರೇನೋ ಅನ್ಬೋದು. ನಿನ್ನ ಅತ್ತೆ ಅವರು ಅದು ಅಷ್ಟು ಕೆಲಸ ಮಾಡಿ ಬಂದಿದ್ರು ಅಂತ ಹೇಳ್ತೀಯ. ನಿಂಗೆ ಬಾಯಾರು ಹೆಂಗೆ ಬಂತು? ಅದು ಅವ್ರು ಬಾಯಿ ಬಿಟ್ಟು ಕೇಳಿದ್ಮೇಲೆ ತಿಂಡಿ ಕೊಡು ಅಂತ ಕೊಟ್ಕೊಂಡು ಆಮೇಲೆ ಮಾತಾಡಿದರೆ ಇಷ್ಟೆಲ್ಲ ಆತಾನೇ ಇರಲ್ಲ, ಹೌದಾ? ಇಷ್ಟಕ್ಕೆ ಮುಗ್ದಿದ್ಕಾತು. ಇದೇನಾರು ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿದ್ರೆ ಏನು ಮಾಡ್ತಿದ್ದೆ? ಯಾವ ಕೆಲಸ ಮಾಡಬೇಕು ಅಂತ ಹೇಳಿ ಅದಕ್ಕೆ ತೊಂದರೆ ಆಗ್ತದೆ ಅಂತ ನೀ ಟೆನ್ಷನ್ ಮಾಡ್ಕೊತಿದ್ದೀಯೋ ಅದು ಮತ್ತೆ ಮಾಡೋಕ್ಕೆ ಆಗದಿದ್ದಂಗೆ ಹಾಕೋತಿತ್ತು, ಗೊತ್ತಾ? ಅದಕ್ಕೆ ಹೇಳೋದು ಕಡೆ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತ. ಯಾವುದಕ್ಕಾರು ನೀ ಏನಾರು ತಿಳ್ಕ, ಇಂಥ ಅತ್ತೆ ಮಾವ ಗಂಡ ಸಿಕ್ಕಕ್ಕೆ ನೀ ಪುಣ್ಯ ಮಾಡಿದ್ದೆ. ಯಾವ ಜನ್ಮದ ಪುಣ್ಯನೋ ಸಿಕ್ಕ್ಯಾರೆ, ಅದನ್ನು ಸರಿಯಾಗಿ ಬಳಸ್ಕ. ಸುಮ್ಮನೆ ನಿನ್ನ ಕೈಯಾರ ನೀನು ಕಳ್ಕೊಂಬೇಡ. ಅವತ್ತಿಂದ ನಾನು ಹೇಳ್ತಾನೇ ಇದ್ದೀನಿ, ಆದರೂ ಒಂದು ಸ್ವಲ್ಪ ದಿವಸ ಸುಧಾರಿಸ್ತೀಯ ಮತ್ತು ಅದೇ ಥರ ಮಾಡ್ತೀಯ. ಅದು ಯಾಕೆ ನಾ ಮಾರತೆ? ಅಲ್ಲ ನಾಗವೇಣಿ, ನಾ ಅವತ್ತಿಂದ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಅಂದ್ಕೊತಿದ್ದೆ. ನೀ ಯಾವಾಗಲೂ ಹೇಳ್ತಿರ್ತೀಯಲ್ಲ ನಿನ್ನ ಅತ್ತೆ ಮಾವ ಗಂಡ ಎಲ್ಲರೂ ಒಳ್ಳೆಯವರು ಅಂತ. ನಿಂಗೆ ಹೆಂಗೆ ಗೊತ್ತಾ? ನೀನೇ ನೋಡಿ ಅವರನ್ನು. ಒಂದು ದಿವ್ಸಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ನಿನ್ನ ನನಗಿನ್ನೂ, ಆದರೂ ಹೇಳ್ತಿರ್ತೀಯಪ್ಪ. ನೀ ಅಂದ್ಕೊಂಡಷ್ಟೇನು ಒಳ್ಳೆಯವರಲ್ಲ ಅವ್ರು, ಗೊತ್ತಾ? ದೂರದಿಂದ ನೋಡೋಕೆ ಎಲ್ಲರೂ ಚೆನ್ನಾಗೇ ಇರ್ತಾರೆ, ಅಲ್ಲಿ ಹತ್ತಿರ ಇದ್ದು ಅನುಭವಿಸ್ತಾರಿಗೆ ಮಾತ್ರ ಗೊತ್ತಾಗೋದು ಯಾರು ಹೆಂಗೆ ಅಂತ. ಎಂತ ಮರತಿ, ಅಂಥದ್ದು ಎಂತ ಅನುಭವಿಸ್ತೀಯ ನೀನು? ಏನು ತೊಂದರೆ ಆಗಿದೆ ಅವರಿಂದ ನಿಂಗೆ? ಅದೆಲ್ಲ ಇರಲಿ ಬಿಡು, ಅವ್ರು ನಿಂಗೆ ಹೆಂಗೆ ಗೊತ್ತು ನಂಗೆ ಅದನ್ನು ಹೇಳು. ಅಲ್ಲ ಹೆಂಗೆ ಗೊತ್ತು ಅಂದರೆ ಹಿಂಗೆ ನೀನು ಹೇಳಿಯಲ್ಲ, ಒಂದೊಂದು ಸರಿ ಎಲ್ಲ ಹೇಳ್ತಿರ್ತೀಯಲ್ಲ ನಿಮ್ಮ ಮನೇಲಿ ಏನೇನಾಯ್ತು ಅಂತ, ಅದರಲ್ಲೇ ನಂಗೆ ಗೊತ್ತಾಗಿದ್ದು. ಮತ್ತಿನ್ನು ಹೆಂಗೆ ಗೊತ್ತಿರ್ತದೆ ಹೇಳು? ಎಂತದಪ್ಪ, ಅಷ್ಟರಲ್ಲೇ ನಿಂಗೆ ಎಷ್ಟು ಒಳ್ಳೆಯವರು ಅಂತ ಗೊತ್ತಾಗೋದು ಹೆಂಗದು? ಅಲ್ಲ ಮಾರೈತಿ, ನಿಮ್ಮ ಮನೇಲಿ ಆಗಿದ್ದ ಪ್ರತಿಯೊಂದು ವಿಚಾರನೂ ನಂಗೆ ಹೇಳ್ತಾ ಇರ್ತೀಯ, ಗೊತ್ತಾಗದೆ ಏನು? ಅದೇ ನಾನು ಹೇಳೋದು, ಎಲ್ಲದನ್ನೂ ಹೇಳ್ಕೊಂಡಿನಿ. ಎಷ್ಟೋ ಸರಿ ನೀನೇ ಬೈದೀಯ, ಇವರಿಗೆ ಮಾವಗೆ ಎಲ್ಲರಿಗೂ ಬೈದೀಯ. ಯಾಕಾರು ಈ ಥರ ಮಾಡ್ತಾರೇನೋ ಅಂತ ನೋಡಿದ್ರೆ ಮತ್ತೆ ಅವರೇ ಒಳ್ಳೆಯವರು ಅಂತೀಯ. ಯಾವಾಗಲೂ ಒಂದು ಸತಿ ಬೈದಿರ್ಬೋದು, ಅವರು ಒಂದೊಂದು ಸತಿ ತಪ್ಪು ಮಾಡಿರ್ಬೋದು, ಆದರೆ ನೀನು ಮಾಡಿದಷ್ಟು ತಪ್ಪು ಮಾಡಲ್ಲ. ತಪ್ಪು ಮಾಡಿದ್ದು ನೀನೇ ಜಾಸ್ತಿ, ಅದಕ್ಕೆ ಹೇಳ್ತಿದ್ದೀನಿ ಅವ್ರು ಒಳ್ಳೆಯವರು ಅಂತ. ಅಲ್ಲ ನೀನು ಹೇಳ್ತೀಯಲ್ಲ ನಾನು ಮಾಡಿದ ತಪ್ಪು ಅಂತ. ನೆನ್ನೆ ಮಾವ ಹೋಗಿ ಗುಲಾಬಿಗೆ ಆ ಥರ ಬೈದಿದ್ದು ಸರಿನಾ? ಹೇಳಿ ನೀನು, ಅವ್ರಿಗೇನೀಗ ಅಷ್ಟೆಲ್ಲ ಬೈಸ್ಕೊಂಡು ನಮ್ಮನೆಗೆ ಬರಬೇಕು ಅನ್ನೋದು? ಎಷ್ಟು ಜನ ಕರೀತಾರೆ ಗೊತ್ತಾ? ಅಲ್ಲಿಗೆಲ್ಲಿಗಾರು ಹೋಗ್ಬೋದಪ್ಪ, ನಮ್ಮನೆಗೆ ಬರ್ತದೆ ಅಂದಮೇಲೆ ನಾವು ಸುಮ್ಮನಿರ್ಬೇಕ ಬೇಡ? ನಿನ್ನ ಮಾತಲ್ಲೇ ನಿಂಗೆ ಉತ್ತರನೂ ಅದೇ ಮಾರತಿ, ನಿಂಗೆ ಗೊತ್ತಾತಿಲ್ಲ ಅಷ್ಟೇ. ನೀನೇ ಹೇಳಿದೆ ನೋಡೀಗ, ಎಷ್ಟು ಜನ ಕರೀತಾರೆ ಅವರನ್ನು, ಎಲ್ಲ ಬಿಟ್ಟು ನಮ್ಮನೆಗೆ ಯಾಕೆ ಬರ್ತದೆ ಅಂತ. ಯಾಕೆ ಬರ್ತದೆ? ನಿಮ್ಮ ಮನೇಲಿ ಹೆಚ್ಚು ಅನುಕೂಲ ಅದೇ, ಅದಕ್ಕೆ ಬರ್ತದೆ. ಸಂಬಳ ಚೆನ್ನಾಗಿ ಕೊಡ್ತೀಯ, ಕೆಲಸ ಸುಲಭ. ಈ ಹೊರಗಡೆ ಎಲ್ಲ ಹೋದರೂ ಹೊರಬೇಕು ಕಡಿಬೇಕು ಹಾಗೆಲ್ಲ ಮಾಡಬೇಕು, ಬಿಸಿಲಲ್ಲಿ ಇರಬೇಕು. ನಿಮ್ಮ ಮನೇಲಿ ಹಂಗೆ ಒಳಗೆ ಕೂತ್ಕೊಂಡು ಕೆಲಸ ಆರಾಮಾಗ್ತದೆ, ಅದಕ್ಕೆ ಬರ್ತದೆ. ಅಲ್ಲ ಹೋದೇನೋ ಬಿಡು, ಆದರೂ ಇಲ್ಲ ಹೋದರೂ ಇಲ್ಲ, ನಿಮ್ಮ ಮನೇಲಿ ಅನುಕೂಲ ಅದೇ ಬರ್ತದೆ. ನಾ ಬರಲ್ಲ ಅಂತ ನಿನ್ನ ಹೆದರ್ಸ್ತದಷ್ಟೇ. ನೀನು ಹೇಳ್ತೀಯಲ್ಲ ಶಾರದಾ, ಅವ್ರು ದೊಡ್ಡವರು, ಏನೋ ಒಂದು ಮಾತು ಹೇಳಿರ್ಬೋದು, ಏನು ಇದು ತಿರುಗಿ ಅಷ್ಟೇ ಮಾತಾಡಿರ್ತದೆ. ಹಂಗಾಗಿ ಅಷ್ಟು ಆಗಿಯೂ ಅದು ನಿಮ್ಮನೆಗೆ ಬಂದದೆ ಅಂದರೆ ಕೆಲಸಕ್ಕಾಗೇ ಬಂದದೆ. ನಿಂಗೆ ಬಂದು ನಾನು ಬರೋಲ್ಲ ಇವ್ರು ಹಿಂಗೆ ಹೇಳಿದ್ರು ಅಂತ ಹೇಳೋ ಅವಶ್ಯಕತೆ ಏನಿತ್ತು ಹೇಳೋ? ಹಂಗೆ ಬರದೇ ಇರೋಳಾದ್ರೆ ಅದಲ್ಲೇ ಇರ್ಬೋದಿತ್ತು, ನಿಮ್ಮನೆ ತನಕ ಬರೋದೇ ಬೇಡಿತ್ತು, ಫೋನ್ ಮಾಡಿ ಹೇಳ್ಬೋದಿತ್ತು. ಒಳ್ಳೊಳ್ಳೆ ಆಗಿದ್ರೆ ಇವ್ರ ಮಧ್ಯೆ ಜಗಳ ತಂದಿಡಬಾರ್ದು ಅಂತ ಅದ್ರ ಮನಸ್ಸಲ್ಲಿ ಇದ್ದಿದ್ರೆ ಅದು ಹೇಳ್ತಾನೆ ಇರಲ್ಲ, ಸುಮ್ಮನೆ ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗ್ತಿರ್ತಿತ್ತು. ಇಷ್ಟಾದಮೇಲೂ ಬಂದದೆ ಅಂದರೆ ಅದಕ್ಕೆ ಅನುಕೂಲ ಅದೇ, ಅದಕ್ಕೆ ಬಂದದೆ. ಅದ್ರ ಅನುಕೂಲ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳಕ್ಕೆ ನಿಮ್ಮ ಮಧ್ಯೆ ತಂದಿಡಕ್ಕೆ ನೋಡ್ತಾ ಇದೆ. ಅದನ್ನು ನಿನ್ನ ತಲೆ ಒಳಗಿಟ್ಕ. ಏನಪ್ಪ, ನಂಗೆ ಹಾಗೇನು ಅನ್ಸಲ್ಲ. ಕೇಳಬೇಕು ಅಂದ್ರೆ ನಾನಂದರೆ ಭಾಳ ಗೌರವ ಕಣೆ. ಅಯ್ಯೋ, ಅದು ಪ್ರೇಮ ಬತ್ತಿತ್ತಲ್ಲ,
ಈ ನಾನು ಹೇಳಿದ ಒಂದು ಮಾತು ನೆಟ್ಟಿಗೆ ಕೇಳ್ತಿರಲ್ಲ ಗೊತ್ತಾ. ಇದು ಹಂಗಲ್ಲ, ನಾನೇನು ಹೇಳ್ತೀನೋ ಅದನ್ನೇ ಮಾಡ್ತದೆ. ಶಾರದಾ, ಇದಕ್ಕೆ ನಾನು ಹೇಳೋದು ಒಂದೊಂದು ಸತಿ ನೀನು ದಡ್ಡಿ ಅಂತ. ಅದು ನಿನ್ನ ಹತ್ರ ಚೆನ್ನಾಗದೆ, ನೀ ಹೇಳ್ದಂಗೆ ಕೇಳ್ತದೆ ಅಂಥೇಳಿ ನಿಂಗೆ ಅದು ಹೇಳಿದ್ದೆಲ್ಲ ಸರಿ ಅಂತ ಅನ್ನಿಸ್ತದೆ ಏನೋ ಅಲ್ಲ. ಅದು ಯಾಕೆ ನೀ ಹೇಳ್ದಂಗೆ ಕೇಳ್ತದೆ ಹೇಳು? ಸಂಬಳ ನೀನು ಕೊಡ್ತೀಯ ಅಂತ ಗೊತ್ತು. ಸಂಬಳ ಕೊಡೋಳು ನೀನು, ಕೆಲಸ ಹೇಳೋಳು ನೀನು. ಅದು ನೀನು ಹೇಳೋ ಕೆಲಸ ಸುಲಭ, ಅವರೆಲ್ಲ ಹೇಳೋ ಕೆಲಸ ಸ್ವಲ್ಪ ಕಷ್ಟ. ನೀನು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಎಲ್ಲ ಸರಿ ಆಗ್ತದೆ. ಯಾರವ್ರು ಏನಾರು ಮಾಡ್ಕೊಳ್ಳಿ, ನೀವು ಅತ್ತೆ ಮಾವ ಅತ್ತೆ ಸೊಸೆ ಎಲ್ಲ ಚೆನ್ನಾಗಿದ್ದ ಅದಕ್ಕೆ ಏನಾಗಬೇಕಾಗಿದೆ ಹೇಳ. ಅದಕ್ಕೆ ನಿಮ್ಮ ಮಧ್ಯೆ ತಂದಿಡಕ್ಕೆ ನೋಡ್ತಾ ಇದೆ. ನೀನು ಹಿಂಗೆ ಮಾಡ್ತೀಯ ಅಂತ ಗೊತ್ತದಕ್ಕೆ ನೀನೊಂದು ಸ್ವಲ್ಪ ಹೊಗಳಿದ್ರೆ ನೀನು ಮೇಲೆ ಏರ್ ಕೂತ್ಕೊಂತೀಯ. ಅದಕ್ಕೆ ಹಂಗೆ ಮಾಡ್ತಾ ಇದೆ. ಜಾಗ್ರತೆ ಇರೋ. ಕೆಲಸದವ್ರು ಇವಳಲ್ದಿದ್ರೆ ನಾಳೆ ಮತ್ತೊಬ್ಳು ಯಾರು ಬರ್ತಾರೆ. ಅತ್ತೆ ಮಾವ ಹಂಗೆ ಬೇರೆಯವ್ರು ಬರಲ್ಲ, ಇವರೇ ನಮ್ಮವರೇ, ಕಂಡವ್ರೆ. ನಿನ್ನ ಅತ್ತೆ ಮಾವ ಅಂತೂ ಬಿಡು, ದೇವ್ರಂಥವ್ರು. ಅವ್ರು ಹಂಗಿದ್ದ ಅತ್ತೆ ಮಾವ ಸಿಕ್ಕದೇ ಇಲ್ಲ ಬಿಡು ಯಾರಿಗೂ. ಅಲ್ಲ, ನೀನು ಹೇಳ್ತೀಯಲ್ಲ ಎಷ್ಟು ಸಲೀಸಾಗಿ ಹೇಳ್ತೀಯ. ನಾ ಯಾವ ಕೆಲಸ ಮಾಡೋಕ್ಕೋದ್ರೂ ತಡೆ ಒಡ್ತಾರೆ ಅಂತೇಳಿ. ಎಂಥ ತಡೆ ಒಡ್ಡ್ಯಾರೆ? ನಿನ್ನ ಮಾವೇನಾದ್ರು ಲೋನ್ ತರಿಸ್ಕೊಡ್ದೆ ಇದ್ರೆ ಆಗ್ತಿತ್ತ ನಿಂಗೆ ಬಿಸ್ನೆಸ್ ಇಷ್ಟು ಮಾಡ್ಕೊಳಕ್ಕೆ? ಯಾರೇ ಆಗಲಿ ನೋಡು ಶಾರದಾ, ಅವ್ರವ್ರ ಮನೇಲಿ ಇರಾಗ ಅದರ ಬೆಲೆ ಗೊತ್ತಿರಲ್ಲ. ಒಂದು ಫ್ಯಾಮಿಲಿ ಬೆಲೆ ಗೊತ್ತಾಗ್ಬೇಕಂದ್ರೆ ಯಾರು ಇಲ್ಲದೆ ಒಬ್ಬಂಟಿಯಾಗಿ ಇರ್ತಾರೆ ನೋಡು, ನಂತರ ಅವಾಗ ಗೊತ್ತಾಗ್ತದೆ ಫ್ಯಾಮಿಲಿ ಅಂದರೆ ಏನು ಅಂತ. ನೀನು ನಿಧಾನದಿಂದ ಕೂತು ಯೋಚನೆ ಮಾಡು. ನೀನು ನಿಮ್ಮ ಕೆಲಸದವ್ರ ಎದುರಿಗೆ ಏನಾದ್ರು ನಿನ್ನ ಅತ್ತೆ ಮಾವಿಗೆ ಹೇಳಿರ್ಬೋದು, ಆದರೆ ನಿನ್ನ ಅತ್ತೆ ಮಾವ ಬೇರೆಯವ್ರ ಎದುರಿಗೆ ಯಾವತ್ತಾರು ನಿನ್ನ ಸುದ್ದಿ ಮಾತಾಡ್ಯಾರ? ಹೇಳಿ, ಯಾವತ್ತಾರು ಮಾತಾಡ್ಯಾರ? ಬೇರೆಯವ್ರ ಎದುರಿಗೆ ಮಾತಾಡಲ್ಲ, ಆದರೂ ನನ್ನ ಎದುರಿಗೆ ಮಾತ್ರ ಎಷ್ಟು ಬೈತಾರೆ ಗೊತ್ತಾ? ಬೈಲಿ ಬಿಡು ಮಾರತಿ, ಒಳ್ಳೆ ಕಥೆ ಆತಲ್ಲ, ಬೈದಕ್ಕೂ ಏನಾಯ್ತು? ನಿನ್ನ ಒಳ್ಳೇದಕ್ಕೆ ಬೈದಿರ್ತಾರೆ. ಎಲ್ಲ ಹಾಗೆ ಕಣೆ ನಾಗವೇಣಿ, ಎಲ್ಲ ಹಾಗೆ. ಅಲ್ಲಿ ಇದ್ದ ಅನುಭವಿಸೋರಿಗೆ ಮಾತ್ರ ಗೊತ್ತಾಗೋದು. ನಾನು ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ, ಒಂದು ನಿಮಿಷ ಕೂಡ ಕೂರಲ್ಲ. ಅವಾಗೆಲ್ಲ ಬೆಳಿಗ್ಗೆ ಹೇಳ್ತೀಯ, ಬರೀ ಅಡುಗೆ ಬಂದು ಮಾಡ್ತೀಯ, ಹಾಗೆ ಹೀಗೆ ಅಂತ ಅದಕ್ಕೆ ಬೈಯೋರು. ಈಗೇನಾರು ಹಂಗೆ ಮಾಡ್ತೀನ? ನಾನು ಕೆಲಸ ಮಾಡ್ತಾನೇ ಇರ್ತೀನಿ. ಸತ್ಯ ಹೇಳು, ಅಡುಗೆ ಎಲ್ಲ ಯಾಕೆ ನೀನೇ ಮಾಡೋದು? ಸತ್ಯ ಹೇಳು ನನ್ನ ಹತ್ರ. ನಿನ್ನ ಮನಸ್ಸಲ್ಲಿ ಏನದೆ ಅದನ್ನೇ ಹೇಳು. ನೀ ಯಾಕೆ ಇಷ್ಟೆಲ್ಲ ಕೇಳ್ತಿದ್ದೀಯ ಇವತ್ತು? ಎಂಥ ಕಾರ ಆಗಲಿ ನೀ ಹೇಳು, ಅಡುಗೆ ಎಲ್ಲ ಯಾಕೆ ನೀನೇ ಮಾಡೋದು? ಎಂಥಕ್ಕೆ ಅಂದರೆ ದಿನಸಿ ಎಲ್ಲ ನಾನೇ ತೊಗೊಂಡು ಹೋಗೋದು. ಯಾವ್ದು ಖಾಲಿ ಆಗಿದೆ, ಯಾವ್ದು ತರಬೇಕು ಅವೆಲ್ಲ ಗೊತ್ತಾಗ್ತದ ನಾನೇ ಅಡುಗೆ ಮಾಡ್ತಿದ್ರೆ. ಅದಕ್ಕೆ ನಾನೇ ಮಾಡ್ತೀನಿ. ಅದು ಅಲ್ಲದೆ ಈಗ ಅಮ್ಮ ಅಡುಗೆ ಮಾಡಿದ್ರೆ ಎಲ್ಲ ಜಾಸ್ತಿ ಹಾಕ್ತಾರೆ. ಸ್ವಲ್ಪ ಹಿಡ್ತ ಮಾಡೋಣ ಅಂತಲೂ ಅಡುಗೆ ಮಾಡ್ತೀನಿ ನಾನು. ಇದೂ ಒಂದು ಕಾರಣ ಇರ್ಬೋದೇನೋ, ಆದ್ರೆ ಬರೀ ಇದೇ ಕಾರಣ ಅಲ್ಲ. ಪೂರ್ತಿ ಹೇಳಿ ನೀನು. ಅಯ್ಯೋ ಮಾರತಿ, ನೀನಂತೂ ಇವತ್ತು ಯಾಕೆ ಈ ಥರ ಮಾಡ್ತಿದ್ದೀಯೇನೋ? ಮತ್ತೆ ಎಂತಕ್ಕೆ ಮಾರತಿ? ಮತ್ತೇನು ಹೇಳಬಾರ್ದು ನೀನು, ನಾನು ಹಿಂಗೆ ಹೇಳಿದೆ ಅಂತ. ಸತ್ಯನೇ ಹೇಳ್ತೀನಿ, ನಾನು ನಿಜವಾಗ್ಲೂ ಅಡುಗೆ ನಾನೇ ಮಾಡೋದು ಅಂತ ಗೊತ್ತಾ? ಈಗ ಎಂಥಾರು ಒಂದು ಗಡಿಬಿಡಿಗೆ ಇವತ್ತಾಗಲೇ ಪುರ್ಸೊತ್ತಿಲ್ಲ ಅಂತ ಏನಾಗ್ತದೋ ಅದನ್ನು ಮಾಡಿಡ್ಬೋದು ಅಂತ ಬೇಗ ಮುಗಿಸ್ತೀನಿ ನಾನು ಕೆಲಸನ. ಈ ಕೆಲಸ ಎಲ್ಲ ಮುಗಿಸಿಟ್ರೆ ಅತ್ತೆ ಈಗ ನನ್ನ ಕೆಲಸ ಒಂಚೂರು ಮಾಡ್ತಾರೆ. ಇದನ್ನು ಹುರಿಯೋದಾಗಲಿ ಪ್ಯಾಕ್ ಮಾಡೋದಾಗಲಿ ಎಂಥದಾರು ಒಂದು ಮಾಡ್ತಾನೆ ಇರ್ತಾರೆ. ಅವ್ರು ಸುಮ್ಮನೆ ಅಂತೂ ಕೂರಲ್ಲ. ನಾನು ಅಡುಗೆ ಮಾಡದೇ ಇದ್ದರೆ ದಿನೀಡಿ ಅವ್ರಿಗೆ ಅಡುಗೆ ಮಾಡೋದೇ ಆಗ್ತದೆ. ಆ ಮಾವ ಬಂದ್ಕೊಂಡು ಅದನ್ನು ಮಾಡು ಇದನ್ನು ಮಾಡು ಅನ್ನೋದು, ಮಗ ಬಂದ್ಕೊಂಡು ಹೇಳೋದು ಅದನ್ನು ಮಾಡಮ್ಮ ಇದನ್ನು ಮಾಡಮ್ಮ ಅಂತ ಅದನ್ನೇ ಮಾಡ್ತಿರ್ತಾರೆ. ನಾನು ಹೆಂಗೋ ಒಂದು ಸತಿ ಮಾಡಿ ಇಟ್ಬಿಟ್ರೆ ಅಡುಗೆ ಕೆಲಸ ಮುಗ್ದಂಗೆ ಆಗ್ತದ? ಒಂದೆರಡು ಪಾತ್ರೆ ಇರೋವೆಲ್ಲ ತೊಳ್ಕೊಂಡು ಅವ್ರು ಬೇರೆ ಕೆಲಸ ಮಾಡ್ತಾರೆ. ಹಾಗಾಗಿ ನಾನು ಅಡುಗೆ ಮಾಡೋದು. ಆದರೂ ನೀನು ಮತ್ತು ಯಾವಾಗಲೂ ಹಿಂಗೆ ಕಾಟಾಚಾರಕ್ಕೆ ಅಡುಗೆ ಮಾಡ್ತದೇನೋ ಅಂತ ಹಂಗೆ ಲೆಕ್ಕ ಹಾಕಬೇಡ. ದಿನಾನು ಹಂಗೆ ಮಾಡಲ್ಲ. ಯಾವತ್ತಾರು ಒಂದೊಂದು ದಿವಸ ಗಡಿ ಬಿಡಿಲಿದ್ದಾಗ ಒಂಚೂರು ಹಂಗೆ ಆಗ್ಬೋದೇನೋ. ಮತ್ತೆಲ್ಲ ದಿವಸ ಚೆನ್ನಾಗೇ ಮಾಡಿ ಇಡ್ತೀನಿ ಆತಾ. ಅವರೆಲ್ಲರಿಗೂ ನಾನು ಅಡುಗೆ ಮಾಡಿ ಹಾಕ್ತೀನಿ. ಒಂದೊಂದು ಸರಿ ಆ ಕೃತಜ್ಞತೆನೂ ಇಲ್ಲಲ್ಲ ಅವರಿಗೆ ಅಂತಲೇ ನಂಗೆ ಬೇಜಾರಾಗೋದು. ಮತ್ತೆ ಅದೇ ಥರ ಮಾತಾಡ್ತೀಯಲ್ಲ ಶಾರದಾ? ಎಂಥ ಕೃತಜ್ಞತೆ? ಅಲ್ಲ, ಅವ್ರಿಗೆ ಅಡುಗೆ ಮಾಡಿ ಹಾಕ್ತೀನಿ ಅಂತ ಹೇಳ್ತಿಲ್ಲ. ಬೇಡ ಬಿಡು, ಮಾಡಬೇಡ. ನೀನೇ ಹೇಳಿದೆ ಈಗ ಅತ್ತೆ ಅಡುಗೆ ಮಾಡ್ತಾರೆ ನಾನು ಮಾಡದೇ ಇದ್ದರೆ ಅಂತ. ಎಲ್ಲರೂ ಒಂದು ದಿನ ನೀ ಅಕಸ್ಮಾತ್ ಮನೇಲಿ ಹೇಳ್ತೀಯ ಬಿಡ್ತೀಯ ಗೊತ್ತಿಲ್ಲ ನಂಗೆ. ಈ ಥರ ನೀ ಅಡುಗೆ ಮಾಡೋದೇ ಬೇಡ ನಾನೇ ಮಾಡ್ತೀನಿ ಅಂತ ಅವ್ರು ಅಡುಗೆ ಮಾಡೋಕ್ಕೆ ನಿಂತ್ರೆ ಏನು ಮಾಡ್ತೀಯ? ಸುಮ್ಮನಿರ್ತೀಯ ಆವಾಗ?
ಇದನ್ನೇ ನಾನು ಅಲ್ಲ ಅನ್ನೋದು ಕಣೆ. ನಿಂಗೆ ಗೊತ್ತು ನಿಂಗೆ ಅಡುಗೆ ಮಾಡೋದು ಅನುಕೂಲ, ಅದಕ್ಕೆ ಮಾಡ್ತಿದ್ದೀಯ ಅಂತ. ಅದ್ರ ಮಧ್ಯಕ್ಕೆ ಮತ್ತು ನಾನು ಅವ್ರಿಗೆ ಮಾಡಿ ಹಾಕ್ತೀನಿ ಅಂತೀಯ. ಆ ಥರ ಮಾಡಬೇಡ ಕಣೆ ಶಾರದಾ. ಈಗ ನಾನು ಹಿಂಗೆ ಹೇಳೋದು ನಿಂಗೆ ಒಂಥರ ಇವಳೇನು ಅವ್ರ ಪರವಾಗಿ ಮಾತಾಡ್ತಾಳೆ ಹಂಗೆ ಹಿಂಗೆ ಅನಿಸ್ಬೋದು. ಆದರೆ ಫ್ಯಾಕ್ಟ್ ಏನದೆಯೋ ಅದನ್ನು ಹೇಳ್ತಾ ಇದ್ದೀನಿ. ನೀ ಇನ್ನೂ ಒಂದು ಸ್ವಲ್ಪ ಎತ್ತರಕ್ಕೆ ಬೆಳಿಬೇಕು ಅಂದರೆ, ಈಗ ಬಿಸ್ನೆಸ್ ಯಾರೋ ಕೊಂಡ್ಕೊತಾರೋ ಬಿಡ್ತಾರೋ ಅದೇನೋ ಬಿಡಿ, ಸೆಕೆಂಡ್ರಿ. ಅದು ದೊಡ್ಡವ್ರ ಆಶೀರ್ವಾದನೂ ಬೇಕು ಕಣೆ. ಅದು ಇದ್ದಿದ್ದಕ್ಕೆ ನಿಂಗೆ ಇಷ್ಟು ದಿವಸ ಎಲ್ಲದೂ ಚೆನ್ನಾಗಿ ಆಗ್ತಾ ಇದೆ. ಒಂದು ಸರಿ ಅವ್ರೇನಾದ್ರು ಮನಸ್ಸು ನೊಂದು ಬೇಡ ಏನಾರು ಹಾಳಾಗಿ ಹೋಗಲಿ ಅಂತ ಬಾಯ್ಬಿಟ್ಟು ಹೇಳಲೇನು ಅವರು. ಮನ್ಸಲ್ಲಿ ಹಂಗೆ ಅಂದ್ಕೊಂಡ್ರು ನೀನು ಮುಟ್ಟಿದ್ದು ಯಾವ ಕೆಲಸನೂ ಆಗಲ್ಲ ನೋಡಿ. ಈಗಲೇ ಹೇಳಿರ್ತೀನಿ, ನಿಮ್ಮ ಮನೇಲಿ ದೊಡ್ಡವರು ಒಳ್ಳೆಯವ್ರು ಆಗಿದ್ದಕ್ಕೆ ನಿಮ್ಮ ಜೀವನ ಇಷ್ಟು ಚೆನ್ನಾಗಿ ಆಗ್ತಾ ಇದೆ. ಅದನ್ನೊಂದು ಗಮನದಲ್ಲಿಟ್ಕ. ಅಲ್ಲ ಮಾರತಿ, ನಿನ್ನ ಅಣ್ಣನಿಂದ ನಿಂಗೆ ಎಷ್ಟು ತೊಂದರೆ ಆತೆ? ಆ ಥರದ ತೊಂದರೆ ಯಾರು ನಿಂಗೆ ಇಲ್ಲಿ ಕೊಟ್ಟಾರಾ ಹೇಳ? ಇವರಿಂದ ಒಳ್ಳೇದಾಗಿದೆ ಬಿಟ್ಟರೆ ಯಾವತ್ತೂ ನಿಂಗೆ ಕೆಟ್ಟದಾಗಲ್ಲ ಕಣೆ, ನಂಗೆ ಗೊತ್ತಿದ್ದಂಗೆ. ಅದನ್ನು ಉಳಿಸ್ಕೊಂಡು ಹೋಗು. ನಾನು ಏನು ಅವ್ರಿಗೆ ಎಂಥದ್ದು ಕೆಟ್ಟದ್ದು ಮಾಡಲ್ಲ ಮಾರತಿ. ಎಲ್ಲದನ್ನೂ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಗೊತ್ತಾ. ಒಂದೊಂದು ಸರಿ ಅಂತ ನಮ್ಮ ಮಾವ ಮಾತಾಡೋದು ಕೇಳಿಸ್ಕೊಬೇಕು ನೀನು. ಯಾರಿಗೂ ಆಗಲ್ಲ, ಅಷ್ಟು ಕೆಟ್ಟದಾಗ ಬೈತಾರೆ. ನಾನೇನು ಹೇಳೋಕ್ಕೋಗಲ್ಲಪ್ಪ, ಸುಮ್ಮನೆ ಇರ್ತೀನಿ. ಇನ್ನು ತೀರ ನನ್ನ ಕೆಲಸಕ್ಕೆ ಅಡ್ಡು ಬಂದಾಗ ಮಾತ್ರ ನಾನೇನಾರು ಹೇಳೋದು. ನಂಗೆ ಒಂದೇ ಬೇಜಾರಾಗೋದು ಏನು ಗೊತ್ತಾ, ಒಂದು ನಿಮಿಷ ಕೂರದೆ ಇಷ್ಟು ಒದ್ದಾಡಿ ಕೆಲಸ ಮಾಡ್ತೀನಿ, ಅದು ಅವ್ರ ಗಮನಕ್ಕೆ ಬರಲ್ಲಲ್ಲ. ಮತ್ತು ಏನಾದ್ರು ಬೈತಿರ್ತಾರಲ್ಲ, ನಾನು ಯಾರಿಗಾಗಿ ಮಾಡ್ತೀನಿ ಹೇಳು? ಇವರಿಗಾಗೆ ಮಾಡೋದಲ್ಲ. ಇಲ್ಲ, ಇದು ಮಾತ್ರ ಸುಳ್ಳು ಶಾರದಾ. ನೀಗ ಹೇಳ್ದಲ್ಲ ನಾ ಇವರಿಗಾಗೇ ಮಾಡೋದಲ್ಲನೋ ಕೆಲಸ ಅಂತ, ಅದು ಮಾತ್ರ ಸುಳ್ಳೇ ಸುಳ್ಳು. ಯಾಕೆ ಅವರಿಗಾಗಿ ಯಾಕೆ ಮಾಡ್ತೀಯ ನೀನು? ನಿನ್ನ ಮಕ್ಕಳು, ನಿನ್ನ ಗಂಡ, ನಿನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತ ನೀನು ಮಾಡ್ತಿದ್ದೀಯ ಅಷ್ಟೇ. ಅವರಿಗೇನೆ ಈ ಹಿಂದಿಂದ ಬಂದ ಆಸ್ತಿ ಅದೇ, ಅದರಲ್ಲಿ ಏನು ಈಗ ಹೆಂಗಿದ್ರೂ ಗೌರ್ಮೆಂಟಿಂದ ದುಡ್ಡು ಬರ್ತದೆ, ಅಕ್ಕಿ ಬರ್ತದೆ, ಅದರಲ್ಲಿ ಅವ್ರ ಜೀವನ ಆಗೋಗ್ತದೆ. ನೀವೇನು ಅವ್ರನ್ನ ಸಾಕೋದೇನು ಬೇಡ. ಅವರಿಂದ ನಿಮಗೆ ಪ್ರಯೋಜನ ಆಗ್ತದೆ ಬಿಟ್ಟರೆ ನಿಮ್ಮಿಂದ ಅವ್ರಿಗೆ ಖಂಡಿತ ಪ್ರಯೋಜನ ಆಗಲ್ಲ ಶಾರದಾ. ಅದನ್ನು ನಿನ್ನ ತಲೆ ಒಳಗಿಟ್ಕ. ಅವ್ರಿಗಾಗಿ ಮಾಡ್ತೀನಿ ಅಂತ ಮಾತ್ರ ಇನ್ನೊಂದು ಸತಿ ಹೇಳಲೇಬೇಡ ನೀನು. ನಿನಗೆ, ನಿನ್ನ ಮಕ್ಕಳಿಗೆ, ನಿನ್ನ ಸಂಸಾರಕ್ಕೆ ನೀನು ಮಾಡ್ತಿದ್ದಿ ಅಷ್ಟೇ. ಎಂಥದೇ ನಾನು ಆಗಬೇಡಿ. ನಾನು ಮನಸ್ಸಿಗೆ ತುಂಬ ಬೇಜಾರಾಗಿತ್ತಲ್ಲ, ನಿನ್ನ ಹತ್ರ ಒಂಚೂರು ಹೇಳ್ಕೊಳೋಣ ಅಂತ ಬಂದರೆ ನೀನು ನೋಡಿದ್ರೆ ಪೂರ್ತಿ ನನ್ನದೇ ತಪ್ಪು ಅಂತಿದ್ದೀಯ. ಅದು ಹಾಗೆ ಕಣೆ ಶಾರದಾ. ನಮ್ಮ ತಪ್ಪು ನಮ್ಮ ಕಣ್ಣಿಗೆ ಕಾಣಲ್ಲ, ಬೇರೆ ಯಾರು ಹೇಳ್ದಾಗಲೇ ಗೊತ್ತಾಗೋದು. ನಿಂಗೆ ಯಾರು ಇದನ್ನು ಯಾರು ಹೇಳ್ತಾರೆ ಹೇಳು? ಈಗ ನಿನ್ನ ಅತ್ತೆ ಮಾವ ಹೇಳಷ್ಟು ಹೇಳ್ತಾರೆ, ನಿಂಗೆ ಅವ್ರು ಹೇಳಿ ಸರಿ ಅಂತ ಅನಿಸೋದೇ ಇಲ್ಲ. ನಾನು ಹೇಳಿದ್ದೇ ಸರಿ ಅನಿಸಲ್ಲ, ಇನ್ನು ಅವ್ರು ಹೇಳಿ ಸರಿ ಅನ್ನಿಸ್ತದ? ಅದು ಯಾರೋ ಕೆಲಸಕ್ಕೆ ಬರ್ತದೆ ಅಂದಲ್ಲ, ಅದು ಒಂದಿಷ್ಟು ಹೊಗಳ್ತದೆ ನಿನ್ನ, ಅದು ಹೇಳಿ ಸರಿ ಅಂತ ಅನ್ನಿಸ್ತದೆ. ಆ ಥರ ಮಾತ್ರ ಮಾಡಬೇಡ. ಅದರ ಮಾತು ನೀನು ಲೆಕ್ಕಕ್ಕೆ ತೊಗೊಂಬೇಡ. ನೀ ಇನ್ಮೇಲೆ ಏನು ಮಾಡ್ಬೇಕು ಗೊತ್ತಾ? ನಿನ್ನ ಅತ್ತೆ ಸುದ್ದಿನ ಮಾವನ ಸುದ್ದಿನ ಏನಾರು ಹೇಳಕ್ಕೆ ಬಂತಂತ ಮಾಡೋ. ಅದು ಏನಿದ್ರು ನಾವು ನೋಡ್ಕೋತೀವಿ. ನಿನ್ನ ಕೆಲಸ ಏನದೆ ಅದ್ರ ಸುದ್ದಿ ಏನಾರು ಮಾತಾಡು, ಬೇರೆ ಸುದ್ದಿ ಮಾತಾಡಲೇಬೇಡ ಅನ್ನೋ. ಇಷ್ಟೊಂದು ಕಂಡೀಷನಾಗಿ ಹೇಳಿಬಿಡು ಅದಕ್ಕೆ. ಅವಾಗ ನೋಡು ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿರ್ತದೆ ಅಂತ. ಸರಿ ಬಿಡು. ನಾನು ಹೆಂಗೋ ಇಷ್ಟು ದಿವಸ ಇದ್ದಿದ್ದು ಹಾಗೆಯಾ? ಅದು ಒಂದೊಂದು ಸತಿ ಗೊತ್ತಾಗ್ತದೆ ನನಗೂ. ನಾನು ಸುಮ್ಮನೆ ಇರ್ತೀನಿ. ಒಂದೊಂದು ಸತಿ ಸಿಟ್ಟು ಬಂದಾಗ ಕಣೆ, ಮನೆ ಅಂದಮೇಲೆ ಇರ್ತಾವೆ, ಅವೇನಾಗಲ್ಲ. ಈಗ ಅದೇ ಸಚಿನ್ ಅಣ್ಣ ಅಂದಿದ್ನಲ್ಲ, ಅವರು ಕಳ್ಸೋಕ್ಕೆ ಹೇಳ್ಯಾರೆ. ಯಾವ ಥರ ಕಳ್ಸೋದು ಏನು ಎತ್ತ ಅಂತ ನಿನ್ನ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅದರಲ್ಲಿ ಏನೇ ಕರೆಕ್ಟಾಗಿ ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಅಂತ ಹೇಳು. VRL ಮಾಡಷ್ಟೇ, ಅವ್ರ ಹತ್ರ ಅಡ್ರೆಸ್ ತಗೊಂಡು. ಹೌದಾ? ನಾನು ಹಂಗಾರಿಲ್ಲ, ಅವ್ರ ಮನೆಗೆ ಕೊಡೋಣ ಅಂತ ಮಾಡಿದ್ದೆ. ಎಂತ ಮನೆಗೆ ಕೊಡ್ತೀಯ? ಆ ಥರ ಎಲ್ಲ ಏನೂ ಇಟ್ಕೊಂಬೇಡ. VRL ಮಾಡು, ಅವರಲ್ಲಿ ಇಸ್ಕೊಂಡು. ಮತ್ತು ಒಂದು ಸರಿ VRL ಮಾಡಿರ್ತೀಯ, ತಕ್ಷಣ ಅಮೌಂಟ್ ಬರಬೇಕು ನಿನಗೆ. ಬಂದ ಮೇಲೆ ನೆಕ್ಸ್ಟ್ ಸರಿ ಮಾಡು. ಯಾವತ್ತಾರು ಒಂದು ದಿವಸ ಹೇಳಿಟ್ಟಿರು ಬೇಕಾರೆ, ಅಡ್ವಾನ್ಸಾಗಿ ಸ್ವಲ್ಪ ಕೊಟ್ಟರು ಒಳ್ಳೇದಿತ್ತು ಅಂತ. ಹಂಗೆ ಮಾಡಿದ್ರು ಒಳ್ಳೇದೇಯ. ಇಲ್ಲ, ಅವ್ರು ಹಂಗಿದ್ದಾರಲ್ಲ, ಒಳ್ಳೆ ಜನ ಅವರು. ಸರಿತ್ರು ಒಳ್ಳೆಳೆಯ. ಒಳ್ಳೆಯವರು ಕೆಟ್ಟವರು ಪ್ರಶ್ನೆ ಎಲ್ಲ ಬರಲ್ಲ ಕಣೆ ಇಲ್ಲಿ. ವ್ಯವಹಾರದ ಹಂಗೆ ಆಗಬೇಕು ಯಾವತ್ತೂ. ನೀ ಭಾಳ ಹಚ್ಕೊಳಕ್ಕೂ ಹೋಗಬೇಡ. ಅದು ಯಾರೋ ಸರಿತನ ಯಾರೋ ಗೊತ್ತದೆ ಅಂತ ಅಂದಲ್ಲ. ಈಗ ಕಳ್ಸೋದು ನೀನು ಸಚಿನ್ ಅನ್ನೋರಿಗೆ ತಾನೆ. ಅವ್ರ ಹತ್ರ ಏನು ವಿಚಾರ ಇದ್ದರೂ
ಅವ್ರ ಹತ್ರನೇ ಚರ್ಚೆ ಮಾಡು. ನೀ ಇವ್ರಿಗೆ ಹೇಳೋದು, ಇವ್ರು ಹೋಗಿ ಅವ್ರಿಗೆ ಹೇಳೋದು ಅವೆಲ್ಲ ಬೇಡವೇ ಬೇಡ. ನನಗೆ ಮತ್ತೇನಲ್ಲ ಕಣೆ, ಆ ವಿ ಆರ್ ಎಲ್ಲೋ ಎಂತ ಅವನ್ನೆಲ್ಲ ಮಾಡೋಕ್ಕೆ ನಂಗೆ ಸರಿ ಬರೋಲ್ಲ. ಅದಕ್ಕೆ ಸುಮ್ಮನೆ ಇಲ್ಲಿ ಕೊಟ್ಟರೆ ಯಾವ್ದಾರು ಬಸ್ ಗೀಸಿ ಕೊಡ್ತಾರೇನೋ ಅಂತ ಲೆಕ್ಕ ಹಾಕಿದೆ. ಅವ್ರ ಮನೇಲಿ ಗಂಡಸ್ರದಾರಲ್ಲ ಇಬ್ಬರು. ಯಾಕೆ ನಿಮ್ಮನೇಲಿ ಗಂಡಸ್ರಿಲ್ಲ? ಅವ್ರಿಗೆ ಬಸ್ಸಿಗೆ ಹಾಕಕ್ಕೆ ಬರಲ್ಲ? ಇದೇ ನೋಡಲ್ಲ ಅನ್ನೋದು. ನೀನೇನಾರು ಅವ್ರ ಮನೆಗೆ ಕೊಟ್ಟು ಅವ್ರ ಮನೆಯಿಂದ ನೀವು ಬಸ್ಸಿಗೆ ಹಾಕಿ ಅಂದರೆ ನಿಮ್ಮಲ್ಲಿ ಮನೇಲಿ ಸರಿ ಇಲ್ಲ ಅಂತ ಹಂಗೆ ಅವ್ರಿಗೆ ಹೇಳ್ದಂಗೆ ಆತದ. ನೀನು ಆ ಅಕಸ್ಮಾತ್ ಬಸ್ಸಿಗೆ ಹಾಕೋದಾದ್ರು ಒಂದು ಪಕ್ಷ, ಹಂಗೆ ಮಾಡ್ತಾರೆ ಕೆಲವರೆಲ್ಲ, ಏನು ತೊಂದರೆ ಏನಿಲ್ಲ. ನಿನ್ನ ಗಂಡನ ಹತ್ರ ಹೇಳು. ಇಲ್ಲ ನೀನೇ ಇಲ್ಲಿ ಬಂದು ಹಾಕಿದ್ರೆ ಹಾಕ್ಬೋದು, ಇಲ್ಲ ನಿನ್ನ ಗಂಡನ ಹತ್ರ ಹೇಳಿದ್ರು ಹೇಳ್ಬೋದು, ಏನಾಗಲ್ಲ. ಮತ್ತು ಅವ್ರ ಹತ್ರ ಎಲ್ಲ ನಿನ್ನ ಬಸ್ಸಿಗೆ ಕೊಡಿ ಹಾಗೆ ಹಿಂಗೆ ಎಲ್ಲ ಹೇಳಕ್ಕೆ ಹೋಗಬೇಡ. ಹಂಗಂತೀಯ? ಒಂದು ಕೆಲಸ ಮಾಡ್ತೀನಿ ಕಣೆ, ನಂಗೆ ಅವನ್ನೆಲ್ಲ ರೆಡಿ ಮಾಡೋಕ್ಕೆ ಇನ್ನೊಂದು ವಾರನೇ ಬೇಕೇನೋ. ರೆಡಿ ಮಾಡಿಕೊಂಡು ತೊಗೊಂಬರ್ತೀನಿ ಇಲ್ಲಿಗೆ. ವಿ ಆರ್ ಎಲ್ಲ ಅಂತ ಹೇಳ್ದಲ್ಲ, ಅದು ಹೆಂಗೆ ಅಂತ ಒಂದು ಸತಿ ತೋರಿಸ್ಕೊಡು, ಆಮೇಲೆ ನಾನೇ ಮಾಡ್ತೀನಿ.